ಬಂಧುಗಳೇ, ವೇದಿಕೆಯಲ್ಲಿ ಎಲ್ಲ ನಮ್ಮ ಶಾಸಕರಿದ್ದಾರೆ. ಚಲರಾಯ ಸ್ವಾಮಿ ಇದ್ದಾರೆ, ನಮ್ಮ ಅಭ್ಯರ್ಥಿ ಇದ್ದಾರೆ, ನರೇಂದ್ರ ಸ್ವಾಮಿ ಇದ್ದಾರೆ, ರವಿಶಂಕರ್ ಇದ್ದಾರೆ, ಬಾಬು ಇದ್ದಾರೆ, ಉದಯ್ ಇದ್ದಾರೆ, ರವಿ ಇದ್ದಾರೆ, ನಮ್ಮ ಪುಟ್ಟಣ್ಣಯ್ಯನವರ ಧರ್ಮಪತ್ನಿ ಇದ್ದಾರೆ, MLC ಅವರು ಇದ್ದಾರೆ. ಎಲ್ಲರೂ ಕೂಡ ಮಧು, ದಿನೇಶು ಎಲ್ಲ ಕೂಡ MLC ಅವರು ಕೂಡ ಎಲ್ಲ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಇದ್ದೀರಿ, ಕಾರ್ಯಕರ್ತಿದ್ದೀರಿ, ಎಲ್ಲ ಪಕ್ಷದ ಮುಖಂಡಗಳು ಕೂಡ ತಾವೆಲ್ಲ ಇದ್ದೀರಿ. ಮರ್ತಿಮೇಗೌಡರು ಆದಿಯಾಗಿ ಎಲ್ಲ ಇದ್ದಾರೆ. ಇದೊಂದು ಐತಿಹಾಸಿಕವಾದಂತ ನಾಮಪತ್ರ. ಇದು ಮಂಡ್ಯ ಮಹಾಜನತೆಯ ಸ್ವಾಭಿಮಾನದ ಒಂದು ನಾಮಪತ್ರ. ಮಂಡ್ಯ ಇತಿಹಾಸ ಸುಮ್ಮನೆ ಇರಲಿ. ಮಂಡ್ಯ ಇತಿಹಾಸ ತಾವು ನೋಡಿದ್ದೀರಿ. ಶಿವನಂಜಪ್ಪನವ್ರು ಇರ್ಬೋದು, ಮಾದೇಗೌಡರು ಇರ್ಬೋದು, SM ಕೃಷ್ಣವ್ರು ಇರ್ಬೋದು, ಅಂಬರೀಶ್ ಅವ್ರು ಇರ್ಬೋದು, ಎಲ್ಲರೂ ಕೂಡ, ಶಂಕರೇಗೌಡರು ಎಲ್ಲರೂ ಕೂಡ ಸ್ಪರ್ಧೆ ಮಾಡಿದಾಗ ನಮ್ಮ ಸ್ಥಳೀಯರಿಗೆ ಆಯ್ಕೆಯನ್ನು ಮಾಡಿ ಯಾರ ಕೈಗೂ ಮನೆಯ ಆಡಳಿತವನ್ನ ಬೇರೆಗೆ ಕೊಟ್ಟದ್ದು ಇತಿಹಾಸ ಇಲ್ಲ. ಇವತ್ತು ಕೂಡ ತಾನು ನಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇವತ್ತು ನಾವು ಒಬ್ಬ ಸರಳ ಸಜ್ಜನ, ಒಬ್ಬ ಉದ್ಯಮಿ, ಸಾವಿರಾರು ಜನಕ್ಕೆ, ಸುಮಾರು 3,000 ಜನರಿಗೆ ಉದ್ಯೋಗವನ್ನ ಕೊಟ್ಟಂತ ಒಂದು ಕುಟುಂಬ. ನಮ್ಮ ಪುರುಷಾಮಗೌಡರು, ನಮ್ಮ ಚಂದ್ರು ಇಬ್ರು ಸೇರಿ 3,000 ಜನರಿಗೆ ಉದ್ಯೋಗವನ್ನ ಕೊಟ್ಟು ಇವತ್ತು ನಿಮಿಷ ಸ್ವಲ್ಪ ಸುಮ್ಮನೆ ಸ್ವಲ್ಪ GC ಚಂದ್ರಶೇಖರ್ ಅವರು ಕೂಡ ಬಂದಿದ್ದಾರೆ, ನಮ್ಮ MP ಅವರು. 3,000 ಜನಕ್ಕೆ ಉದ್ಯೋಗವನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಮಂಡ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದ ಅವ್ರಿಗೆ ಅಭ್ಯರ್ಥಿಯನ್ನಾಗಿ ನಾವು ಮಾಡಿದ್ದೇವೆ. ನಾನು ಹೋದ ಎಲೆಕ್ಷನ್ ಅಲ್ಲಿ ನಾನೇ ಬಂದು ನಿಂತ್ಕೊಂಡು ನಿಖಿಲ್ ಕುಮಾರಸ್ವಾಮಿಗೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾನು ಬಂದಿದ್ದೆ. ಕುಮಾರಸ್ವಾಮಿ ಅವರು ಅಧಿಕಾರನ ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟಸ್ತನವನ್ನ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ, 6 ಜನ ಮಹಿಳೆಯರು ಕೊಟ್ಟಿದ್ದೇವೆ. ನಾನು ಅಧ್ಯಕ್ಷ ಆದ ಮೇಲೆ ಇಂತ ಒಂದು ದೊಡ್ಡ ತೀರ್ಮಾನವನ್ನ ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಇದು ತಾವು ಚಿಂತೆ ಮಾಡೋದು ಬೇಡ. ಇವತ್ತು ಕುಮಾರಸ್ವಾಮಿ ಅವರು ನಿಮ್ಮ ಊರಿಗೆ ಬಂದಿದ್ದಾರೆ, ಬಹಳ ಸಂತೋಷ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಚುನಾವಣೆ ನಿಂತ್ಕೊಳ್ಬಹುದು, ಯಾರು ಅದಕ್ಕೆ ನಾವು ತಕರಾರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದು ನಾನು ಹೇಳೋದಷ್ಟೇ, ಇವತ್ತು ತಮ್ಗೆಲ್ಲ ಹಾಸನದಿಂದ ಬಂದ್ರು, ಹುಟ್ಟದ ಭೂಮಿ ಮಂಡ್ಯಕ್ಕೆ, ನಮ್ಮ ರಾಮನಗರಕ್ಕೆ ಬಂದ್ರು. ಅವರ ತಂದೆಗೆ ಕಾಂಗ್ರೆಸ್ ಪಕ್ಷ ಈ ದೇಶದ ಪ್ರಧಾನಮಂತ್ರಿ ಮಾಡ್ತು. ದೇಶದ ಪ್ರಧಾನಿ ನಾವು ಕೂಡ ಮುಖ್ಯಮಂತ್ರಿನ ಕುಮಾರಸ್ವಾಮಿ ಅವರಿಗೆ ಕಳೆದ ಬಾರಿ ಬಿಜೆಪಿಯವ್ರನ್ನ ದೂರ ಇಡಬೇಕು ಅಂತ ಮಾಡಿದ್ರು. ಇವತ್ತು ನಾನ್ ಮೋಸ ಮಾಡಿದೆ ಅಂತ ಹೇಳ್ತಾರೆ. ಅವರ ಜೊತೆಯಲ್ಲಿ GT ದೇವೇಗೌಡರು ಇದ್ದಾರೆ, ಅವ್ರ ಜೊತೆಯಲ್ಲಿ ಬಾಲಕೃಷ್ಣ ಇದ್ದಾರೆ, ನಮ್ಮ ಚನ್ನರಾಯಪಟ್ಟಣದ ಬಾಲಕೃಷ್ಣ ಇದ್ದಾರೆ, ಶಿವಲಿಂಗೇಗೌಡರು ಇದ್ರು. ಕೇಳಿ ಯಾವ ರೀತಿ ಹೋರಾಟವನ್ನ ಮಾಡ್ದೋ, ಯಾವ ರೀತಿ ಅವರ ಜೊತೆ ಕೈಯನ್ನ ಬಲಪಡಿಸಿದೆ, ಯಾವ ರೀತಿ ಶಕ್ತಿಯನ್ನ ಕೊಟ್ಟೆ. ಈ ಪಕ್ಷದಲ್ಲಿ ಯಾವ ತರದ ತೊಂದರೆನೂ ಆಗ್ಬಾರ್ದು ಅಂತೇಳಿ 5 ವರ್ಷ ನೀನು ಮುಖ್ಯಮಂತ್ರಿ ಆಗಿರಪ್ಪ, ಬಿಜೆಪಿನ ದೂರ ಇರೋಣ ಅಂತೇಳಿ ಅವಕಾಶವನ್ನು ಮಾಡಿಕೊಟ್ಟು. ಆದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಲಿ. ಅವರು ನಾನು ಮೋಸ ಮಾಡ್ದೆ, ಕಿರುಕುಳ ಕೊಟ್ಟೆ ಅಂತ ಹೇಳ್ತಿದ್ರು. ನಾ ಕಿರುಕುಳ ಕೊಟ್ಟಿದ್ರೆ ಅವತ್ತೇ ರಾಜೀನಾಮೆನೆ ಕೊಡ್ಬೋದು, ಬಿಜೆಪಿ ಜೊತೆ ಸೇರ್ಕೋಬಹುದಾಗಿತ್ತು. ಅಧಿಕಾರವನ್ನ ಕೊನೆಯವರೆಗೂ ಕೂಡ ಅಧಿಕಾರವನ್ನ ಕೊಟ್ಟ ಯೋಗಕ್ಕಿಂತ ಯೋಗಕ್ಷೇಮ ಮುಖ್ಯ ಅಂತೆ. ಹಂಗೆ ಕೊಟ್ಟಂತ ಅಧಿಕಾರನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ಈಗ ಮಂಡ್ಯನೇ ಇವತ್ತು ಮಂಡ್ಯದ ಬಗ್ಗೆ ಮಾತಾಡ್ತಾರೆ. ರಾಮನಗರ ನನ್ನ ಕರ್ಮಭೂಮಿ, ಅವ್ರನ್ನ MP ಮಾಡ್ತು, MP 2 ಸತಿ MP ಮಾಡ್ತು, ತಂದೆನ MP ಮಾಡ್ತು, ಮುಖ್ಯಮಂತ್ರಿ ಮಾಡ್ತು, ಪ್ರಧಾನಮಂತ್ರಿ ಮಾಡ್ತು. ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಇವತ್ತು ಮಂಡ್ಯ ಸ್ವಾಭಿಮಾನ, ನನ್ನ ಭೂಮಿ, ನನ್ನ ಪಾರತಿ ಅಂತೇಳಿ ಬಂದಿದ್ದಾರೆ. ನಾನ್ ಕೇಳೋದಿಷ್ಟೇ, ನನ್ನ ಭೂಮಿ ಅಂತ ಇವತ್ತು ಬಂದಿದ್ದಾರೆ. ಅಲ್ಲ ಸ್ವಾಮಿ, ನೀವು ಹುಟ್ಟೂರು ಒಂದ್ ಕಡೆ ಮಂಡ್ಯ ಆಯ್ತು, ಇದು ಹಾಸನ ಆಯ್ತು, ಈಗ ನೆಕ್ಸ್ಟ್ ರಾಮನಗರಕ್ಕೆ ಬಂದ್ರಿ, ರಾಮನಗರದಲ್ಲಿ ಮುಗೀತು. ಈಗ ನೆಕ್ಸ್ಟ್ ಬಂದು ಇಲ್ಲಿಗೆ ಬರ್ತಾ ಇದೀರಿ. ರಾಮನಗರ ಜನಕ್ಕೆ ಏನ್ ಹೇಳ್ತಾ ಇದೀರಿ?
ಯಾರು ನಿಮ್ಗೆ ಊಟ ಕೊಟ್ರು, ಯಾರು ರಾಜಕೀಯವಾಗಿ ಬೆಳೆಸಿದ್ರು, ಅವ್ರ ಬಗ್ಗೆನೇ ನಿಮ್ಗೆ ಅನುಕಂಪ ಇಲ್ಲ. ಒಂದ್ ಕಡೆ ನಿಮ್ಮ ಬಾಮೈದನ್ ತೆಗೆದುಕೊಂಡೋಗಿ ಬಿಜೆಪಿಗೆ ನಿಲ್ಸಿದ್ದೀರಿ. ನಿಮ್ಮ ಪಾರ್ಟಿ ಯಾಕೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಜೊತೆ ಇರಬೇಕು ತಾವೇ ಹೇಳ್ಬೇಕು. ಯಾರು ನಿಮ್ ಜೊತೆ ಇರಕ್ ಇಷ್ಟ ಇಲ್ಲ. ನೀವು ನಿಮ್ಮ ಮನೆ ಕುಟುಂಬದವ್ರನ್ನೇ ಬಿಜೆಪಿಗೆ ನಿಲ್ಸಿದ ಮೇಲೆ ಮರ್ಜ್ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಮ ಪಕ್ಷದ ನಾನು ಇವತ್ತು ಜನತಾ ದಳದ ಎಲ್ಲ ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಡಿ ಕೆ ಶಿವಕುಮಾರ್ ನಿಮ್ಮ ರಕ್ಷಣೆಗೆ ನಾನು ಸಿದ್ಧನಾಗಿದ್ದೇನೆ. ನಿಮ್ಮ ಸ್ವಾಭಿಮಾನದ ಮತ ನೀವು ಎಲ್ಲ ಕೂಡ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ವೈಯಕ್ತಿಕವಾದ 1000 ಭಿನ್ನಾಭಿಪ್ರಾಯ ಇರ್ಲಿ, ಒಬ್ಬ ಸರಳತೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಯಾರಿದ್ರು, ಯಾರು ಸಹಾಯ ಮಾಡಿದ್ರು, ಹಳ್ಳಿಗೆ ಏನಾದ್ರು ಬಂದಿದ್ರ? ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ನಾಯಕರುಗಳು ಹಳ್ಳಿಗೂ ಊಟ ಕೊಟ್ರು, ಕಿಟ್ ಕೊಟ್ರು, ಸಹಾಯ ಮಾಡಿದ್ರು. ನನ್ನ ತಮ್ಮ ಎಲ್ಲಾ ಕಡೆ ತರಕಾರಿ ತೆಗೆದುಕೊಂಡೋಗಿ ಇಡೀ ರಾಜ್ಯದ ತುಂಬ ಹಂಚಿದ. ಇವತ್ತು ಎಡ ನೋಡಕ್ ಒಬ್ರು ಹೋಗಿರ್ಲಿಲ್ಲ. ಕುಮಾರಸ್ವಾಮಿ ಮನೆಯಿಂದ ಈಚೆ ಬರ್ಲಿಲ್ಲ. ಇವತ್ತು ನಾವು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಕುಟುಂಬ ಜನರ ಜೊತೆ ನಿಂತ್ಕೊಂಡು ಎಡ ಕೂಡ ಊಳಂತ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಕಷ್ಟಕಾಲದಲ್ಲಿ ನಾವಿಲ್ಲ ಅಂದ್ರೆ ಏನ್ ಸಾಧ್ಯ? ಇವತ್ತು 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಏನು ಆಯ್ತು? ನಾನು ಇಲ್ಲೇ ಬಂದು ಮಂಡ್ಯದಲ್ಲಿ ಒಂದು ಮಾತು ಹೇಳ್ದೆ, ಏನಂದ್ರೆ ತೆನೆ ಕಮಲ ಹೊಲದಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ. 100ಕ್ಕೆ 90% ಜನ ಇವತ್ತು ಮಂಡ್ಯದಲ್ಲಿ ತಾಯಂದಿರಿಗೆ 2,000 ರೂಪಾಯಿ ಸಿಗ್ತಾ ಇದೆ. ಮನೇಲಿ ಉಚಿತವಾಗಿ ಕರೆಂಟ್ ಬರ್ತಾ ಇದೆ. ಎಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದಾರೆ. 10 kg ಅಕ್ಕಿ ಬರ್ತಾ ಇದೆ. ಮತ್ತೆ ಬೇಗೌಡ್ರು ಹೊರಗಡೆ ಬಿಡ್ರಿ, ಎಲ್ಲ ಮಾಡ್ತಾ ಇದಾರೆ. ಸೊ ಹಂಗೆ ಏನ್ ಮಾತಾಡಿದೀವಿ ಆ ಮಾತನ್ನ ಉಳಿಸ್ಕೊಂಡಿದೀವಿ. ಈಗ ಮರ್ತಿಬೇಗೌಡ್ರು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರೇನ್ ದಡ್ರೆ, ಅವರು ವಿದ್ಯಾವಂತರಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ವ್ಯಾಪಾರಕ್ಕೆ ಹೋಗ್ಬೇಡಿ. ಒಂದಕ್ಕೆ ಅನೇಕ ವಿಚಾರ. ನಾನು ಬೇರೆ ಪಾರ್ಟಿಯವರು, ಬಿಜೆಪಿ ಹೊಂದಾಣಿಕೆ, ಕುಮಾರಸ್ವಾಮಿ ಯಾರು ಬೇಕಾದ್ರೂ ಭೇಟಿ ಮಾಡ್ಕೊಳ್ಳಿ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಈ ಮಂಡ್ಯದ ಮಹಾಜನತೆ ನೀವು ಸ್ವಾಭಿಮಾನಕ್ಕೆ ಗೌರವ ಕೊಟ್ಟು ನಮ್ಮ ಪಕ್ಷದ ಸಿದ್ಧಾಂತ ವಿರುದ್ಧ ಕೂಡ ನಾವು ಮತ ಕೊಟ್ರಿ. ಇವತ್ತು ಈ ರಾಜಕಾರಣ ನೋಡಿದ್ರೆ ನಮ್ಗೆ ನಾಚಿಕೆ ಆದಂಗ ಆಗ್ತದೆ. ಕೊಟ್ಟು ಮಾತು ಉಳಿಸ್ಕೊಳಕ್ ಆಗ್ಲಿಲ್ಲ. ಗಂಟೆಗೊಂದು ಗಳಿಗೆಗೊಂದು ಸ್ವಂತಕ್ಕೋಸ್ಕರ ಎಲ್ಲ ತರದ ಪಾಪ ಪುಟ್ಟರಾಜು ಕಾಯ್ಕೊಂಡಿದ್ದ, ನನಗ್ ಸಿಗ್ತದೆ ಅಂತ ಕಾಯ್ಕೊಂಡಿದ್ದ. ಪುಟ್ಟರಾಜನು ಗೋವಿಂದ ಆಯ್ತಾ? ಈಗ ಬೇರೆ ಇರ್ಲಿ, ಆಯ್ತು. ಈಗ ನೀವು ಒಂದು ಕೇಳ್ತಾ ಇದ್ದೀನಿ ನಾನು ಒಂದು ಪ್ರಶ್ನೆ. ಈಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು, 17 ಜನ ಎಂಪಿಗಳು ಗೆದ್ದಿದ್ರು. ಕುಮಾರಸ್ವಾಮಿ ಅವರು ಒಬ್ರು ಬಿಟ್ರೆ ಈ ಚಲರಾಯಸ್ವಾಮಿನೂ ಸೇರ್ಕೊಂಡು MP ಆಗಿದ್ರು. ಎಲ್ಲರೂ ಕೂಡ ದಳ ಬಿಟ್ಬಿಟ್ಟು ಕಾಂಗ್ರೆಸ್ಗೋ ಬಿಜೆಪಿಗೋ ಸೇರ್ಕೊಂಡ್ರು. ಯಾಕೆ ಈಗ ಆಯ್ತು ಅನ್ನೋ ಪ್ರಶ್ನೆ, ಆತ್ಮಶೋಧನೆಯನ್ನ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡ್ಕೊಂಡ್ರು. ಕುಮಾರಸ್ವಾಮಿ ಅವರು ಕಮಲದ ಫ್ಲಾಗ್ ಹಾಕೊಂಡು, ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ, ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯತೀತ ತತ್ವ ಏನ್ ಇಟ್ಕೊಂಡಿದ್ದೀರಿ ಅದು ಇವತ್ತೇ ನೀವು ನೀರ್ಗೆ ಹಾಕಿ ಕಳ್ಸ್ಕೊಟ್ಬಿಟ್ರಿ. ನಾನು ಮಂಡ್ಯದ ಸ್ವಾಭಿಮಾನ ಮತದಾರ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ವೆಂಕಟರಮಣೇಗೌಡರು ಅಲ್ಲ ಕ್ಯಾಂಡಿಡೇಟ್, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕ್ಯಾಂಡಿಡೇಟ್. ಇದನ್ನ ಗಮನದಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡ್ಬೇಕು ಅಂತ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ನಾನು ಚಲರಾಯಸ್ವಾಮಿ ಹಾಸನ್ಗೆ ಹೋಗಿದೆ. ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 4ನೇ ಬಾರಿಗೆ ಸುರೇಶ್ ಅವರು ಗೆಲ್ತಾರೆ. ನಿಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡ ಚಂದ್ರು 2 ಲಕ್ಷದಲ್ಲಿ ಗೆಲ್ತಾರೆ. ಚಿಂತೆ ಮಾಡುದು ಬೇಡ. 20 ಸೀಟು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.